ಹೌ ಟು ಫೇಸ್ ಅ ಕೈಂಡ್ ಆಫ್ ಪೀಪಲ್ ಹೂ ಲುಕ್ ಫ್ರಮ್ ಟಾಪ್ ಟು ಬಾಟಮ್. ಪವಿತ್ರ ಅವರೇ, ಮೇಲಿಂದ ಕೆಳಗಡೆವರೆಗೂ ನನ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ಮೀನ್ಸ್ ಅಬ್ಸರ್ವ್ ಇನ್ ದ ಸೆನ್ಸ್, ನಿಮ್ಮ ಕ್ವಶನ್ ನನ್ಗೆ ಅರ್ಥ ಆಯ್ತು. ಅತಿಯಾಗಿ ನೀವು ಗಮನಿಸುವಂತದ್ದು, ಅತಿಯಾಗಿ ಕಮೆಂಟ್ ಮಾಡುವಂತದ್ದು, ನೀವು ನಿಂತ್ರೆ ಕಷ್ಟ, ಕೂತ್ರೆ ಕಷ್ಟ, ನಿಂತ್ರೆ ಒಂಥರ ಕಮೆಂಟ್ ಮಾಡುವಂತದ್ದು, ಕೂತ್ರೆ ಒಂಥರ ಕಮೆಂಟ್ ಮಾಡೋದು, ಈ ರೀತಿಯಲ್ಲಿ ಮಾಡ್ತಿರ್ತಾರೆ. ಸೊ ಅಂತವ್ರನ್ನ ಯಾವ ರೀತಿ ಫೇಸ್ ಮಾಡೋದು ಅಂತ ನೀವು ಕೇಳ್ತಾ ಇದ್ದೀರಾ. ಒಂದು ಫೇಸ್ ಮಾಡೋದು ಅದೆಲ್ಲ ಯಾರಿಗೇ ಆದ್ರೂ ಅದು ಕಷ್ಟ ಆಗತ್ತೆ, ಮುಜುಗರ ಆಗೇ ಆಗತ್ತೆ, ಅಫ್ಕೋರ್ಸ್ ಆಬ್ವಿಯಸ್ಲಿ. ಬಟ್ ನಿಮಗೆ ಅಂತ ಜನರ ಮಧ್ಯ ನಿಮ್ಮನ್ನ ಬಿಟ್ಟಿದ್ದಾರೆ, ಯೂನಿವರ್ಸ್ ಬಿಟ್ಟಿದೆ ಅಂತ ಅಂದ್ರೆ ನೀವು ಯೋಚನೆ ಮಾಡ್ಬೇಕಾಗಿರೋದು, ನನ್ಗೆ ಯಾಕೆ ಇಂಥವ್ರ ಮಧ್ಯ ನನ್ನ ಬಿಟ್ಟಿದೆ ಅನ್ನುವಂಥದ್ದು. ಓಕೆ, ಫಸ್ಟ್ ಥಿಂಗ್. ಅಂಡ್ ಎರಡನೇದಾಗಿ ನಾವು ನೋಡೋದಾದ್ರೆ, ಯಾಕೆ ನಾನು ಅಲ್ಲಿ ಇದ್ದೀನಿ ಅನ್ನೋದನ್ನ ನೀವು ಗಮನಿಸೋದಾದ್ರೆ, ಮೇ ಬಿ ನೀವು ಓವರ್ ಸೆನ್ಸಿಟಿವ್ ಇರಬಹುದು. ಸೊ ಆ ಕಾರಣದಿಂದನೂ ಕೂಡ ನಿಮ್ಗೆ ಯೂನಿವರ್ಸ್ ಅಲ್ಲಿ ಬಿಟ್ಟಿರುತ್ತೆ. ಬಿಕಾಸ್ ನೀವು ಗಮನಿಸಿದ್ರೆ ಅದು ನಿಮಗ್ ಬಿಟ್ಟಿದ್ದು ಅನ್ನುವಂಥದ್ದು. ಮೀನ್ಸ್ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ನೀವು ಇರೋದಿಕ್ಕೆ ಯೂನಿವರ್ಸ್ ಇಷ್ಟ ಪಡ್ತಾ ಇದೆ. ನಿಮ್ಮನ್ಗೆ ಆ ಒಂದು ಲೆಸನ್ ಅನ್ನ ಕಲ್ಸೋದಿಕ್ಕೆ ಯೂನಿವರ್ಸ್ ಇಷ್ಟ ಪಡ್ತಾ ಇದೆ. ಸೊ ಆ ಮೂಲಕ ನಿಮ್ಮನ್ನ ಗಟ್ಟಿ ಮಾಡೋದಿಕ್ಕೆ ಯೂನಿವರ್ಸ್ ಟ್ರೈ ಮಾಡ್ತಾ ಇದೆ. ಅದನ್ನ ನೀವು ಬೇಗ ಕಲೀರಿ, ಸೋ ದಟ್ ಯಾರ್ ಏನೇ ಇದ್ ಮಾಡ್ಕೊಂಡ್ರು ನಿಮ್ಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಯಾರ್ ಏನ್ ಗಮನಿಸ್ಕೊಂಡ್ರು ಅದು ಅವ್ರ ಪ್ರಾಬ್ಲಮ್. ಮಾಡೋ ಕೆಲ್ಸ ಬಿಟ್ಟು ಅವ್ರು ನನ್ನನ್ ಗಮನಿಸ್ತಾ ಇದಾರೆ ಅಂತ ಅಂದ್ರೆ ನಾನೇನ್ ಮಾಡಕ್ ಆಗತ್ತೆ ಅಂತ ಅನ್ಬಿಟ್ಟು ತಲೆನೇ ಕೆಡಿಸ್ಕೊಳಲ್ಲ. ನೀವು ನಿಮ್ಗೇನ್ ಕೆಲ್ಸ ಬೇಕೋ ಅದನ್ನ ನೀವು ಮಾಡ್ತೀರಾ. ಅವ್ರು ಏನ್ ಮಾಡ್ತಾ ಇದಾರೆ, ಅವ್ರು ನನ್ನನ್ ಗಮನಿಸ್ತಾ ಇದಾರ, ಅಬ್ಸರ್ವ್ ಮಾಡ್ತಾ ಇದಾರ ಅಂತ ನೀವು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಓಕೆ, ಸೊ ಹಾಗಾಗಿ ಯೂನಿವರ್ಸ್ ನಿಮ್ಮನ್ನ ಗಟ್ಟಿ ಮಾಡೋದಿಕ್ಕೆ ಇಂಥ ಜನಗಳ ಮಧ್ಯ ಬಿಟ್ಟಿದೆ. ಬಟ್ ಅವ್ರ ಏನ್ ಮಾಡಿದ್ರುನು ನಾನು ತಲೆ ಕೆಡಿಸ್ಕೊಳಲ್ಲ. ನಾನಾಯ್ತು, ನನ್ ಕೆಲ್ಸ ಆಯ್ತು ನೀವು ಮಾಡಕ್ ಹೋದ್ರಿ ಅಂತ ಅಂದ್ರೆ ಅವ್ರಿಗಿಂತಲೂ ಒಂದ್ ಸ್ಟೆಪ್ ಮುಂದೆ ಬಂದ್ಬಿಡ್ತೀರಾ ನೀವು. ಸೊ ದಟ್ ಅವ್ರ ಏನ್ ಮಾಡ್ಕೊಂಡ್ರು ನಿಮ್ಗೆ ಹರ್ಟ್ ಆಗಲ್ಲ. ರೇಖಿ ಸಿಂಬಲ್ಸ್ ಅನ್ನ ಫಿಂಗರ್ ಸೇರಿಸಿ ಬರಿಬಹುದು. ಎಸ್, ಈ ರೀತಿಯಲ್ಲಿ ಎರಡೂ ಕೈಗಳನ್ನ ಸೇರಿಸಿ ನೀವು ರೇಖಿ ಸಿಂಬಲ್ ಅನ್ನ ಬರಿಬಹುದು. ಕಣ್ಣಿನ ದೃಷ್ಟಿಯ ಮೂಲಕ ಬರಿಬಹುದು. ಓಕೆ,